ಹಾ ರವಿ, ಲೇಟ್ ಆಗ್ತಿದೆ, ಬೇಗ ಬನ್ನಿ ಅಂತ ಪುರೋಹಿತರು ಹೇಳಿದ್ದಾರೆ. ಎಲ್ಲ ಐಟಮ್ಸು ಪ್ಯಾಕ್ ಆಯ್ತಾ? ಅಣ್ಣ ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಇಟ್ಟಾಗಿದೆ. ಈಗ ಎಲ್ಲರೂ ಹೋಗಿ ಕಾರಲ್ಲಿ ಕೂರೋದು ಒಂದೇ ಬಾಕಿ. ನಡ್ರಿ ಹಂಗಾರೆ, ನಡ್ರಿ ಹೊರಡೋಣ. ನಡೀರಿ, ಬನ್ನಿ, ಕಮ್. ಅನಿಕಾ, ವಿವೇಕ್, ವೃಂದ, ಅಗಸ್ತ್ಯ, ಮದ್ವೆಲಿ ಯಾವುದೇ ವಿಘ್ನಗಳಾಗದೆ ಎಲ್ಲ ಸುಸೂತ್ರವಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ದೇವ್ರೆ, ನನ್ನ ಮನಸ್ಸಲ್ಲಿ ಆಗ್ತಿರೋ ಯುದ್ಧ ಏನು ಅನ್ನೋದು ನಿನಗೆ ಮಾತ್ರ ಗೊತ್ತು. ವಿವೇಕ್ ಜೊತೆ ನನ್ನ ಮದುವೆ ಆಗಲಿಲ್ಲ ಅಂತಂದರೆ ನಾನು ಖಂಡಿತ ಬದುಕಿರಲ್ಲ. ನನ್ನ ಜೀವನ ಎರಡು ನಿನ್ನ ಕೈಯಲ್ಲೇ ಇದೆ ಭಗವಂತ. ನನಗೆ ಹೀಗೆಲ್ಲ ಯಾರ ಮುಂದೆನೂ ಬೇಡ್ಕೊಳ್ಳೋದೆಲ್ಲ ಗೊತ್ತಿಲ್ಲ. ಫಸ್ಟ್ ಇಲ್ಲಿ ಕೇಳ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಅಗಸ್ತ್ಯನ್ಗೋಸ್ಕರ. ಅವ್ರು ನನಗೆ ಬೇಕೇ ಬೇಕು ಅಷ್ಟೇ. ಮದುವೆ ಎಂದರೆ ಸಂಭ್ರಮ, ತಳಿರು ತೋರಣ ಚಪ್ಪರ ಡಿಂಡಿಮಾ. ಮದುವೆ ಎಂದರೆ ಸಂಭ್ರಮ, ಬಂಧು ಬಳಗ ನೆರೆಯೋ ಡಿಂಡಿಮಾ. ಇಬ್ರು ದೇವ್ರಿಗೆ ನಮಸ್ಕಾರ ಮಾಡಿ. ಶಶಿ, ಹೊರಡೋಣವಾ? ಓ, ವೆಹಿಕಲ್ಸ್ ರೆಡಿ ಇದೆ, ನಡ್ರಿ. ದೇವ್ರೆ, ನಿನ್ನನ್ನೇ ನಂಬಿ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಾನು ಕೈ ಬಿಟ್ಬೇಡ. ಶಂಟಿ, ಸಿಸ್ ಮದುವೆ ಮುಗಿತಾ ಇದ್ದಾಗೇನೆ ಎಲ್ಲರ ಮುಂದೆ ಸತ್ಯ ಹೇಳಿ ಮದುವೆನ ನಾನು ನಿಲ್ಲಿಸ್ತೇನೆ. ನೀವೇನು ವರಿ ಮಾಡಬೇಡಿ, ಪ್ಲಾನ್ ವರ್ಕ್ ಆಗೇ ಆಗತ್ತೆ. ನೋಡಿ, ನಾನು ಹೋಗಿರ್ತೀನಿ, ನೀವು ಆಮೇಲೆ ಬನ್ನಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ, ನಿನ್ನ ನೋವ ಜೊತೆಯೆಂದು ನಾನಿರುವೆ ನಿನ್ನಾಣೆ. ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು, ಚಿಂತೆಯ ಹಿಂದೆಯೇ ಸಂತಸ ಇರಲು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ನನ್ನ ಜೀವನ, ನನ್ನ ಮನೆಯವ್ರ ಜೀವ ಎಲ್ಲ ನಿನ್ನ ಕೈಯಲ್ಲೇ ಇದೆ ದೇವ್ರೆ. ನೀನೇ ಕಾಪಾಡ್ಬೇಕು.
ತವ್ರ ಮನೆ ಬಿಟ್ಟು ಹೋಗೋವಾಗ ಆಗೋ ಫೀಲ್ ಏನು ಅಂತ ನನಗೆ ಅರ್ಥ ಆಗುತ್ತೆ ಅನಿಕಾ. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಗಾದೆ ಮಾತಿದೆ. ಆದರೆ ನೀನು ಯಾವತ್ತಿದ್ರೂ ಈ ಮನೆ ಮಗಳೇ. ಬಾ, ಲೇಟ್ ಆಗ್ತಿದೆ. ಅನಿಕಾ, ನೀನು ಹೋಗಿ ಕಾರಲ್ಲಿ ಕೂತಿರು. ನಾನು ಒಂದ್ಸಲ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೇನೆ. ಸರಿ. ನಿಂತ್ಕೊಳ್ಳೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ಈಗಲೇ ತಗೊಂಡು ಹೋದ್ರೆ ಒಳ್ಳೇದು. ಯಾಕೆ ಹೀಗೆ ಹೇಳ್ತಿದ್ದೀರಾ ಅತ್ತೆ? ಏಯ್, ನಿನಗೆ ಅತ್ತೆ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳ್ಬೇಕೆ? ಪರವಾಗಿಲ್ಲ, ಇವತ್ತೇ ಕೊನೆ ಅಲ್ವಾ, ನಿನ್ನ ಆಟ ಮುಗಿದು ಹೋಯ್ತು. ಬೇಸಿಗೆ ರಜದಲ್ಲೇ ಹೇಳ್ದೆ ನೀನು ವಾಪಸ್ ನಮ್ಮ ಮನೆಗೆ ಬರಬೇಡ ಅಂತ. ನೀನು ನನ್ನ ಮಾತೇ ಕೇಳಲಿಲ್ವಲ್ಲ. ಅಗಸ್ತ್ಯ ಅವರಿಂದ ಮದುವೆ ತಪ್ಸಕ್ಕಾಗಲ್ಲ, ನಿನಗೆ ಗೇಟ್ ಪಾಸ್ ಗ್ಯಾರಂಟಿ ಅಂತ ನಾನು ಹೇಳಿದೆ. ಈಗ ಕೇಳಲೇ ಇಲ್ವಲ್ಲ. ನನಗೆ ಚಾಲೆಂಜ್ ಮಾಡಿದೆ. ನಾಳೆಯಿಂದ ವೃಂದ ಈ ಮನೆ ಸೊಸೆ. ನೀನು ಅಂದಹಾಗೆ ನೀನ್ ಮಾಡಿರೋ ಚಾಲೆಂಜ್ ನೆನಪಿದೆ ತಾನೆ? ಆ ಮಾತಿನ ಹಾಗೆ ನೀನ್ ಈ ತಾಳಿನ ಬಿಚ್ಚಿಟ್ಟು ಹೋಗ್ತಾ ಇರ್ಬೇಕು. ಶುರುವಾಗು ಮುನ್ನ ಕೊನೆಯಾಯ್ತು ಯಾನ, ಉರುಳೋಯ್ತು ಪ್ರೀತಿಯ ಸೇತುವೆ. ಹಲೋ ಕಾವೇರಿ, ನಾ ಎಷ್ಟೇ ಪ್ರಯತ್ನ ಪಟ್ರು ತಡಿಯಕ್ ಆಗ್ತಾ ಇಲ್ಲ. ಅದಕ್ಕೆ ನಾವೆಲ್ಲ ಹೊರಟು ಬಿಟ್ಟಿದ್ದೀವಿ. ನಿನಗೆ ಗೊತ್ತಲ್ಲ, ಚಂದ್ರು ಸರೋಜ ಮದುವೆ ಬರಕ್ಕೆ ತುದಿಗಾಲಿದ್ದಾರೆ. ಕಾವೇರಿ, ಕೇಳಿಸ್ತಾ ಇದೆಯಲ್ಲ? ಸರಿ, ನಾವೀಗ ಅಲ್ಲೇ ಬರ್ತೀವಲ್ಲ. ಅಲ್ಲ ಅಜ್ಜಿ, ಹಲೋ ಹಲೋ. ಶೋ, ಸ್ವಾಮಿ ಕೊರ್ಗಜ್ಜ, ಇದೆಲ್ಲ ಎಲ್ಲಿಗೆ ಹೋಗ್ಬಿಟ್ಟಿತ್ತು ನನಗೊತ್ತು ಅರ್ಥ ಆಗ್ತಿಲ್ಲ. ಆದ್ರೆ ಅನೇಕ ಮೇಡಮ್ ಮದುವೆ ಮುಗಿಯವರೆಗೂ ನಮ್ಮ ಮನೆಯನ್ನು ಹೇಗಾದ್ರೂ ಮಾಡಿ ಸಂಭಾಳಿಸ್ಬೇಕು. ದಯವಿಟ್ಟು ನನ್ನ ಕೈ ಬಿಡ್ಬೇಡ. लक्ष्मीश विद्महे विष्णुपत्नी च धीमहि तन्नो लक्ष्मी प्रचोदयात्। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ईश विद्महे विष्णुपत्नी च धीमहि तन्नो लक्ष्मी प्रचोदयात्। ನೀನ್ ಯಾಕೆ ಹಿಡ್ಕೊಂಡೆ? ಕಳ್ಸ ಕೆಳಗಡೆ ಬೀಳಬಾರ್ದಮ್ಮ, ಅದಕ್ಕೆ ಅವಳು ಹಿಡ್ಕೊಂಡ್ಲು. ಇಲ್ಲ ಅಂದ್ರೆ ಅಪಶಕನ ಆಗ್ತಿತ್ತು. ಇವಳೇ ದೊಡ್ಡ ವಿಘ್ನ. ಇವಳು ವಿಘ್ನ ತಪ್ಪಿಸ್ತಾಳ.
ಮುಹೂರ್ತಕ್ಕೆ ಇನ್ನೂ ಸ್ವಲ್ಪ ಸಮಯ ಇದೆ. ಮಿಕ್ಕಿದ ಸಲಕರಣೆಗಳೆಲ್ಲ ನಾನು ಮಾಡ್ಕೋತಾ ಇರ್ತೀನಿ. ನೀವೊಂದು ಸ್ವಲ್ಪ ಸಮಯ ತಗೊಂಡು ಆಮೇಲೆ ಬರಬಹುದು. ಆಯ್ತು ಪುರೋಹಿತ್ರೆ, ಹೇಗೂ ನಾವು ಎಲ್ಲ ಬೇಗ ಬಂದಿದ್ದೀವಲ್ಲ, ನೀವು ನಿಧಾನವಾಗಿ ತಯಾರಿ ಮಾಡಿ. ಏನ್ ಹೇಳ್ತಿದ್ದೀರಾ ಅಜ್ಜಿ? ನಿಧಾನಕ್ಕ, ನಾನು ಕಾಯೋದಕ್ಕಾಗಲ್ಲ. ನೀವು ಬೇಗ ಬೇಗ ತಯಾರಿ ಮಾಡ್ಕೊಳ್ಳಿ. ಏನಮ್ಮ ಇಷ್ಟೊಂದು ಹತ್ರ? ನೀವು ಹುಡುಗನ ಯಾರು ಹೊತ್ಕೊಂಡು ಹೋಗಿರ್ತಾರೆ ಅಂತ ಭಯನಾ? ಹೊತ್ಕೊಂಡು ಹೋಗದ? ಅವ್ರ ಕಡೆ ಯಾರಾದ್ರೂ ತಿರುಗ್ ನೋಡಿದ್ರು ನಾನು ಅವ್ರನ್ನ ಬಿಡಲ್ಲ. ಪ್ರಮೋದಮ್ಮ,